ಪೆಟ್ರೋಲ್ ಉಳಿಸ್ಬೇಕು ಅಂತ ಎಲೆಕ್ಟ್ರಿಕ್ ಗಾಡಿ ತೊಗೊಂಡೆ. ಆದರೆ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ಮೇಲೆ ಎಲೆಕ್ಟ್ರಿಕ್ ಗಾಡಿ ಕೊಟ್ಟಂಥ ಶೋರೂಮೇ ಕ್ಲೋಸ್ ಆಗೋಯ್ತು. ಇನ್ನು ಮುಂದೆ ಸರ್ವಿಸ್ ಹೆಂಗಪ್ಪ ಮಾಡಿಸ್ಲಿ ಈ ಎಲೆಕ್ಟ್ರಿಕ್ ಗಾಡಿನ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಚಿಂತೆ ಬಿಟ್ಬಿಡಿ. ಯಾಕೆ ಅಂದರೆ ಕೋಮಾಕಿ ಶೋರೂಮ್ ಅವರು ನಿಮಗೆ ಎಲ್ಲ ಥರದ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳ ಸರ್ವಿಸ್ನ ಮಾಡಿಕೊಡ್ತಾರಂತೆ. ನೋಡಿ, ಇದೇ ಕೋಮಾಕಿ ಶೋರೂಮಲ್ಲಿ ನಿಮಗೆ ಕೋಮಾಕಿಗೆ ಸಂಬಂಧಪಟ್ಟಂಥ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟ್ರ್ಗಳು ನಿಮಗೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇದೆ. ಅದ್ರ ಜೊತೆಗೆ ನೀವು ಯಾವುದೇ ಎಲೆಕ್ಟ್ರಿಕ್ ಕಂಪನಿಯ ಗಾಡಿಗಳನ್ನ ತೊಗೊಂಡಿದ್ರು, ಶೋರೂಮ್ ಕ್ಲೋಸ್ ಆಗಿದ್ರೂ ಪರವಾಗಿಲ್ಲ, ಅಲ್ಲಿಗೆ ತೊಗೊಂಬಂದರೆ ಅವರು ಸರ್ವಿಸ್ ಮಾಡಿಕೊಡ್ತಾರೆ. ಸೊ ನೋಡಿ, ಇಲ್ಲಿ ಸರ್ವಿಸ್ ಸೆಂಟ್ರ್ ನೋಡ್ತಾ ಇರಲ್ಲ ಇವರೇ. ಇಲ್ಲಿ ಟೆಕ್ನಿಷಿಯನ್ಸು ನಿಮಗೆ ಒಳ್ಳೆ ನುರಿತ ಟೆಕ್ನಿಷಿಯನ್ಸ್ ಇದ್ದಾರೆ. ಇಲ್ಲಿ ನಿಮಗೆ ಯಾವ ಥರ ಎಲೆಕ್ಟ್ರಿಕ್ ಗಾಡಿಗಳು ಇದ್ರೂ ಅದರ ಸರ್ವಿಸ್ನ ಮಾಡಿಕೊಡ್ತಾರಂತೆ. ಫಾರ್ ಎಕ್ಸಾಂಪಲ್ ಓಕೆನೋ ಆಗಿರ್ಬೋದು, ಓನ್ಸೋ ಆಗಿರ್ಬೋದು, ಎಲ್ಲ ಥರ ಯಾವುದೇ ಎಲೆಕ್ಟ್ರಿಕ್ ಕಂಪನಿ ಆಗಿರ್ಬೋದು, ನಿಮಗೆ ಸರ್ವಿಸ್ ಬೇಕು ಅಂತಂದರೆ ಇಲ್ಲಿ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ, ನನ್ನ ಹೆಸರು ಕಿರಣ್ ಅಂತ. ನಾನಿದು YRT ಮೋಟರ್ಸ್ ಕೊಮಾಕಿ ಎಲೆಕ್ಟ್ರಿಕ್ ಬೈಕ್ ಶೋರೂಮಲ್ಲಿ ಸರ್ವಿಸ್ ಇನ್ಚಾರ್ಜ್ ಆಗಿದ್ದೀನಿ. ಇಲ್ಲಿ ನಮ್ಮಲ್ಲಿ ಕೊಮಾಕಿ ಬೈಕ್ನ ಎಲ್ಲ ಥರ ಮಾಡಲು ಸೇಲ್ಸ್ ಇದೆ. ಬಟ್ ಸರ್ವಿಸ್ ಅಂದರೆ ಎಲ್ಲ ಬೈಕ್ದು ಸರ್ವಿಸ್ ಮಾಡ್ತೀವಿ. ಕೊಮಾಕಿ ಒಂದೇ ಅಲ್ಲ, ಕೊಮಾಕಿ ನಮ್ಮ ಶೋರೂಮಿಂದ ಬಿಟ್ಟು ಬೇರೆ ಶೋರೂಮಲ್ಲಿ ತಗೊಂಡು ಸರ್ವಿಸ್ ಮಾಡ್ತೀವಿ. ಮತ್ತು ಕೊಮಾಕಿ ಎಲ್ಲ ಬೈಕ್ಸ್ ಮಾಡೆಲ್ಸು ಸರ್ವಿಸ್ ಮಾಡ್ತೀವಿ. ಅದೇ ಥರ ಇವಾಗ ಕೊಮಾಕಿ ಅಲ್ಲದೆ ಬೇರೆ ಬ್ರ್ಯಾಂಡ್ ಇರುತ್ತಲ್ವ, ಬೇರೆ ಬ್ರ್ಯಾಂಡ್ನು ನೀವು ಬೇರೆ ಕಡೆ ಎಲ್ಲೇ ಪರ್ಚೇಸ್ ಮಾಡಿದ್ರು ಆ ಬೈಕ್ಗೂ ಸರ್ವಿಸ್ ಮಾಡ್ತೀವಿ. ಅಲ್ಲಿ ಏನೇ ಬೇಕಿದ್ರು ಸ್ಪೇರ್ನು ಸಿಗುತ್ತೆ, ಇಲ್ಲೇನೆ ಐಟಮ್ ಎಲ್ಲ ಸಿಗುತ್ತೆ, ಇಲ್ಲೇ ಬಂದು ಸರ್ವಿಸ್ ಮಾಡ್ಕೋಬಹುದು. ನೀವು ಇವಾಗ ಯಾವುದೋ ಬೇರೆ ಶೋರೂಮಲ್ಲಿ ಎಲೆಕ್ಟ್ರಿಕ್ ಬೈಕ್ನ ಪರ್ಚೇಸ್ ಮಾಡಿರ್ತೀರಾ, ಇವಾಗ ಆ ಶೋರೂಮೇ ಕ್ಲೋಸ್ ಆಗಿರುತ್ತೆ. ಇವಾಗ ಆ ಬೈಕ್ನ ಸರ್ವಿಸ್ ಹೇಗೆ ಮಾಡೋದು, ಅದ್ರದ್ದು ಐಟಮ್ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೂ ಟೆನ್ಷನ್ ಆಗಿರುತ್ತೆ. ಅದನ್ನ ಇವಾಗ ನೀವು ಪೆಟ್ರೋಲ್ ಬೈಕ್ ಶೋರೂಮ್ ತಗೊಂಡೋದ್ರೆ ಅಲ್ಲಿ ಸರ್ವಿಸ್ ಮಾಡ್ಕೊಡಲ್ಲ. ಆ ಥರ ಏನೇ ಗಾಡಿ ಪ್ರಾಬ್ಲಮ್ ಇದ್ರು ಇಲ್ಲಿ ನಮ್ಮ ಹತ್ರ ಗಾಡಿನ ತನ್ನಿ, ಅದ್ರದ್ದು ಬ್ಯಾಟ್ರಿ ಆಗಿರ್ಲಿ, ಕಂಟ್ರೋಲರ್, ಮೋಟರ್, ಚಾರ್ಜರ್ ಏನೇ ಆಗಿದ್ರು ಸರ್ವಿಸು ಮಾಡ್ಕೊಡ್ತೀವಿ. ಸ್ಪೇರೂ ಸಿಗುತ್ತೆ ನಮ್ಮಲ್ಲಿ. ಏನೇ ಇದ್ರು ನೀಟಾಗಿ ಸರ್ವಿಸ್ ಮಾಡ್ಕೊಡ್ತೀವಿ.